ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಸಿಎಂ ಬುಲಾವ್ ಬೆನ್ನಲ್ಲೇ ಜಮೀರ್ ಅವರ ಮುನಿಸು ಶಮನವಾಗಿದೆ. ಇಂದು ದಾವಣಗೆರೆಯ ಅಖಾಡಕ್ಕೆ ಸಚಿವ ಜಮೀರ್ ಎಂಟ್ರಿ ಕೊಡ್ತಿದ್ದಾರೆ. ರಂಗೇರ್ತಾ ಇದೆ ದಾವಣಗೆರೆ ಉಪಚುನಾವಣೆಯ ಅಖಾಡ. ಸಿಎಂ ಬುಲಾವ್ ಕೊಟ್ಟ ಬೆನ್ನಲ್ಲೇ ಜಮೀರ್ ಮುನಿಸು ಶಮನವಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇಂದು ದಾವಣಗೆರೆ ಅಖಾಡಕ್ಕೆ ವಸತಿ ಸಚಿವ ಜಮೀರ್ ಅಧಿಕೃತವಾಗಿ ಎಂಟ್ರಿ ಕೊಡ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಜಮೀರ್ ಮತ ಭೇಟಿಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತಗಳು ನಿರ್ಣಾಯಕ. ಹೀಗಾಗಿ ಸಮುದಾಯ ಮತ ಸೆಳೆಯೋದಕ್ಕೆ ಜಮೀರ್ ತಂತ್ರವನ್ನ ರೂಪಿಸ್ತಿದ್ದಾರೆ. ಈ ಹಿಂದೆ ಪೈಲ್ವಾನ್ ಸಾದಿಕ್ ಅವರು ನಾನು ಯಾವುದೇ ಕಾರಣಕ್ಕೂ ಇಟ್ಟ ಗುರಿಯನ್ನ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡೋದಿಲ್ಲ ಅನ್ನೋದಾಗಿ ಬಹಳಷ್ಟು ಚರ್ಚೆಗೂ ಗ್ರಾಸವಾಗಿದ್ರು. ಅವರು ಒಂದು ರೀತಿಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ನಿಂತಿದ್ರು. ನಂತರದಲ್ಲಿ ಹೈಕಮಾಂಡ್ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕೆಲವೊಂದಷ್ಟು ನಾಯಕರು ಅವರ ಕೋಪವನ್ನ ತಣ್ಣಗೆ ಮಾಡಿದ್ರು. ಅದಾದ ನಂತರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಬೇಸರ ಇತ್ತು. ಇಂದು ಬಾಗಲಕೋಟೆಯಲ್ಲಿ ಎಚ್ಡಿಕೆ ಕೂಡ ಮತ ಶಿಕಾರಿ ಮಾಡ್ತಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಪ್ರಚಾರಕ್ಕಿಳಿತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಟಕ್ಕರ್ ಕೊಡೋದಕ್ಕೆ ಮೈತ್ರಿ ಪಡೆ ಸಜ್ಜಾಗಿದೆ. ಇಂದು ಬಾಗಲಕೋಟೆಯಲ್ಲಿ ಕಮಲ ದಳ ಅಂದ್ರೆ ಮೈತ್ರಿ ಪಕ್ಷದ ಉಭಯ ನಾಯಕರು ರೋಡ್ ಶೋ ನಡೆಸ್ತಾರೆ. ಎಚ್ಡಿಕೆ ಹಾಗೆ ವಿಜಯೇಂದ್ರ ಸೇರಿ ಹಲವರಿಂದ ಕ್ಯಾಂಪೇನ್ ಆಗತ್ತೆ. ಈಗಾಗಲೇ ಎರಡು ಕ್ಷೇತ್ರಗಳಲ್ಲೂ ಕೂಡ ಮತ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ ಶಿಕಾರಿಗೂ ಕೂಡ ಮೈತ್ರಿ ಪಡೆ ಸಜ್ಜಾಗಿರೋದು. ಕಾಂಗ್ರೆಸ್ ಭದ್ರಕೋಟೆಯನ್ನು ಉಳಿಸ್ಕೊಳ್ಳೇಬೇಕು ಅನ್ನೋದು ಒಂದು ಕಡೆ ಆಗಿದ್ರೆ, ಬಿಜೆಪಿಯಲ್ಲಿ ಕಮಲವನ್ನು ಅರಳಿಸಬೇಕು ಅನ್ನೋದು ನಾಯಕರ ಲೆಕ್ಕಾಚಾರ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕಿರಣ್ ಕಾನ್ಮನೆ. ಕಿರಣ್, ಈಗ ಒಂದು ಕಡೆ ಎರಡೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಭದ್ರಕೋಟೆ, ಮತ್ತೊಂದು ಕಡೆ ಮೈತ್ರಿ ನಾಯಕರು ಅಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ಒಂದಾಗಿ ಮತ ಶಿಕಾರಿಗೆ ಇಳಿತಿದ್ದಾರೆ. ಬಹಳ ಪ್ರಮುಖವಾಗಿ ಜಮೀರ್ ಅವರ ಎಂಟ್ರಿ ಒಂದು ರೀತಿ ಸಂಚಲನ ಮೂಡಿಸ್ತಾ ಇದೆ. ಹೇಗೆ ನಡಿಬಹುದು ಇವತ್ತಿನ ಮತ ಶಿಕಾರಿ? ಎಸ್, ಹೌದು. ಏನು ದಾವಣಗೆರೆ ದಕ್ಷಿಣ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯದ ನಾಯಕರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿತ್ತು. ಅದಾದ ಬಳಿಕ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲಾನ್ ಏನು ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ರು. ಆದ್ರೆ ಅದನ್ನ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನ ತಣ್ಣಗೆ ಮಾಡಿ ಅವರನ್ನ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತೆ ಮಾಡುವಂತ ಕೆಲಸದಲ್ಲಿ ಯಶಸ್ವಿ ಆದ್ರು. ಆದ್ರೆ ಅದರ ಬಳಿಕವಾಗಿ ಟಿಕೆಟ್ಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡಿರ್ತಕ್ಕಂತಹ ಜಮೀರ್ ಅಹಮದ್ ಖಾನ್ ಅವರು ಎಲ್ಲೋ ಒಂದು ಕಡೆ ಅಸಮಾಧಾನಗೊಂಡು ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದು ಒಂದ್ ರೀತಿಯಲ್ಲಿ ರಾಜಕೀಯದಲ್ಲಿ ಸಂಚಲನ ಮಾಡಿತ್ತು. ಇದು ಮತ್ತೆ ಅಲ್ಪಸಂಖ್ಯಾತ ವಲಯದಲ್ಲಿ ದಾವಣಗೆರೆಗೆ ಸಂಬಂಧಪಟ್ಟಂತೆ ಒಂದ್ ರೀತಿ ಬಂಡಾಯ ಇನ್ನೂ ಶಮನ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಇತ್ತು. ಆದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಖಾನ್ ಅವರಿಗೆ ಫೋನ್ ಅನ್ನ ಮಾಡಿ ನೀವು ಕೇರಳದ ಚುನಾವಣೆ ಪ್ರಚಾರವನ್ನ ಮುಗಿಸಿ ನಂತರ ದಾವಣಗೆರೆಗೆ ತೆರಳಬೇಕು ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಅವರು ಕೂಡ ಇದಕ್ಕೆ ಸಮ್ಮತಿಯನ್ನು ಸೂಚಿಸಿ ಏನು ಇವತ್ತು ಏನು ದಾವಣಗೆರೆ ದಕ್ಷಿಣದಲ್ಲಿ ಏನು ಪ್ರಚಾರಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಡಯನಾ, ಓಕೆ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಕಾಂಗ್ರೆಸ್ನ ಭದ್ರಕೋಟೆನ ಎರಡು ಕ್ಷೇತ್ರದಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಅದು ಏನೇ ಶಮನಗಳಿದ್ರು ಅಂದ್ರೆ ಕೋಪಗಳಿದ್ರು ಶಮನ ಮಾಡಿದ್ದಾರೆ. ಒಂದ್ ಕಡೆ ಜಮೀರ್ ಅವರ ಎಂಟ್ರಿ ಕುತೂಹಲವನ್ನ ಕೆರಳಿಸ್ತಾ ಇದ್ರೆ, ಮತ್ತೊಂದು ಕಡೆ ಉಭಯ ನಾಯಕರು ಅಥವಾ ಮೈತ್ರಿ ನಾಯಕರು ಒಂದು ಕಡೆ ಕೈ ಜೋಡಿಸಿರೋದು ಗೊತ್ತಾಗ್ತಾ ಇದೆ. ನೋಡೋಣ, ಯಾಕಂತ ಹೇಳಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ನಡೀತಾ ಇರೋದ್ರಿಂದ ಯಾರು ಜಯಭೇರಿಯನ್ನ ಬಾರಿಸ್ತಾರೆ ಅಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.